ಸೊ ದೇವೇಗೌಡರ ಧರ್ಮಪತ್ನಿ ತನ್ನ ಗಂಡ ಪ್ರಧಾನಿಯನ್ನಾಗಿ ಕಂಡವರು, ತನ್ನ ಗಂಡನನ್ನ, ತನ್ನ ಮಕ್ಕಳನ್ನ CM ಆಗಿ, ಮಿನಿಸ್ಟರ್ಗಳಾಗಿ, ಇಡೀ ಅವರ ಕುಟುಂಬವೇ ಪ್ರಭಾವಿ ಕುಟುಂಬ ಆಗಿದ್ದರೂ ಕೂಡ ಮನೆಗೆ ಬಂದವರಿಗೆಲ್ಲರನ್ನು ಕೂಡ ಬಹಳ ಮಮಕಾರದಿಂದ ನೋಡ್ತಾ ಇದ್ದಂತಹ ಚೆನ್ನಮ್ಮ ಇನ್ನಿಲ್ಲ. ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತಂತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರಕ್ಕೆ ತರಲಾಗುತ್ತೆ. ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಳಿಕ ದೇವೇಗೌಡರ ಹುಟ್ಟೂರು ಹಾಸನಕ್ಕೆ ಶಿಫ್ಟ್ ಆಗುತ್ತೆ. ಹರದನಹಳ್ಳಿಯಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆ ಅಂತೆ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ವಿಧಿವಿಧಾನಗಳು ಅಲ್ಲಿ ನೆರವೇರುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ ಅಂತ ಹೇಳೋದಕ್ಕೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಹಸ್ರಾರು ಕಾರ್ಯಕರ್ತರು ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಸಾಧ್ಯತೆ ಇರೋದ್ರಿಂದ JDSನ ಕಾರ್ಯಕರ್ತರು ರಾಜ್ಯವ್ಯಾಪಿ ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ಬಂದು ದರ್ಶನವನ್ನು ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ದೇವೇಗೌಡರ ಸ್ವಗ್ರಹಕ್ಕೆ ಪಾರ್ಥಿವ ಶರೀರವನ್ನ ರವಾನಿಸಲಾಗುತ್ತೆ. ತಿಥಿಯಲ್ಲಿದ್ರು ಚೆನ್ನಮ್ಮ. ಸುಮಾರು ನಿನ್ನೆ, ಅದು ಕೂಡ ಎಸ್ಪೆಷಲಿ ನಿನ್ನೆ ಸಂಜೆ 4:15 ಸುಮಾರಿಗೆ ಚೆನ್ನಮ್ಮ ಅವರ ಸ್ಥಿತಿ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದೆ ಅನ್ನುವಂತಹ ಅಪ್ಡೇಟ್ಸ್ಗಳು ಲಭ್ಯವಾಯಿತು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಯಾವಾಗೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ವಾಪಸ್ ಆಸ್ಪತ್ರೆಗೆ ಹೋದ್ರು. ದೇವೇಗೌಡರು ಕೂಡ ಬಂದ್ರು. ದೇವೇಗೌಡರ ಹತ್ರ ಕಡೆ ಕ್ಷಣಗಳಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಿದ್ರಂತೆ ಚೆನ್ನಮ್ಮ. ಇದೀಗ ಖಚಿತ ಮಾಹಿತಿ ಹೊರಬರ್ತಾ ಇದೆ. ಏನಂತ ಹೇಳಿದ್ರೆ ಚೆನ್ನಮ್ಮ ಅವರು ಇನ್ನಿಲ್ಲ ಅಂತ ಹೇಳಿ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಬೇರೆ ಬೇರೆ ಮುಖಂಡರು ಆಸ್ಪತ್ರೆ ಹತ್ರ ಧಾವಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರನ್ನ, ಅವರ ಪಾರ್ಥಿವ ಶರೀರವನ್ನ ದೇವೇಗೌಡರ ಸ್ವಗ್ರಹಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಏನು ಬಹುಶಃ ಈಗಾಗಲೇ ಅವರ ಮನೆ ಎದುರುಗಡೆ ನೂರಾರು ಜನ ನೆರೆದಿರ್ತಾರೆ. ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಸೊ ಚಿಕಿತ್ಸೆ ಫಲಿಸದೆ ಎಟ್ ದ ಲಾಸ್ಟ್ ಎಂಡ್ ಹೃದಯ ಬಡಿತ ನಿಂತು ಬಿಡ್ತು. ಇವತ್ತು ಸಂಜೆ 4:50 ಸುಮಾರಿಗೆ ಹೃದಯ ಬಡಿತ ನಿಂತ ಕಾರಣ ಚೆನ್ನಮ್ಮ ಇನ್ನಿಲ್ಲ ಅಂತ ಹೇಳೋದಕ್ಕೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದೇವೇಗೌಡರ ಧರ್ಮಪತ್ನಿ ಮಾತ್ರ ಆಗಿರಲಿಲ್ಲ, ನಾವಾಗ ಮಾತಾಡ್ತಾ ಹೇಳಿದ್ವಿ, ಅನ್ನಪೂರ್ಣಿಯ, ಸಾಕ್ಷಾತ್ ಅನ್ನಪೂರ್ಣಿಯ ರೀತಿಯಲ್ಲೇ ವರ್ತಿಸ್ತಾ ಇದ್ರು. ಅನ್ನಪೂರ್ಣಿಯ ರೀತಿಯಲ್ಲೇ ಅವರಿದ್ರು. ಯಾರು? ಚೆನ್ನಮ್ಮನವರು. ಒಂದು ಚೂರು ಹಮ್ಮು ಅಹಂಕಾರ ಏನೂ ಕೂಡ ಇಲ್ಲದೆ ಸ್ವಚ್ಛಂದವಾಗಿ ಒಂದು ಸಂಪೂರ್ಣವಾದ ಪರಿಪೂರ್ಣವಾದ ಜೀವನವನ್ನು ನಡೆಸಿದವರು ಚೆನ್ನಮ್ಮನವರು. ಮನೆಗೆ ಬಂದವರೆಲ್ಲರ ಹೊಟ್ಟೆ ತುಂಬಿಸಿ, ಅವ್ರು ಹೋಗುವಾಗ ಒಂದಿಷ್ಟೇನೋ ಕೊಟ್ಟು ಕಳಿಸಿ ಬದುಕ್ತಾ ಇದ್ದವರು ಚೆನ್ನಮ್ಮ ಅವರು. ಅವರ ಅಗಲುವಿಕೆ ವಯೋಸಹಜವಾಗಿಯೇ 85 ವರ್ಷ ಪ್ರಾಯ. ಅವ್ರು ಅಗಲಿದ್ರು ಕೂಡ ಅವರು ಕೊಟ್ಟಂತ ಪ್ರೀತಿ ಏನಿದೆ ಅದಿನ್ನೂ ಕೂಡ ಹಾಗೆ